ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗಿದ್ರೆ ಆರಾಮಿದ್ದೀರಲ್ಲ? ನನಗೆ ಸ್ವಲ್ಪ ಆರಾಮಿಲ್ಲ, ನೆಗಟಿವ್ ಬಂದ್ಬಿಟ್ಟಿದ್ರಿ. ಸೊ ಬರ್ರಿ ಇವತ್ತಿನ ವಿಡಿಯೋ ಇದ್ರ ಬಗ್ಗೆಪ್ಪ ಅಂದ್ರೆ ನನ್ನ ಪ್ರಕಾರ ಪ್ಲೇಯಿಂಗ್ 11 ಹೆಂಗಿರಬೇಕು ಅನ್ನೋದು ಅಥವಾ ಹೆಂಗಿರ್ತದ ಅನ್ನೋದು. ಸೊ ಬರ್ರಿ ಹೆಚ್ಚಿಗೆ ಮಾತಾಡ ಸೀದಾ ವಿಡಿಯೋದಾಗ ಹೋಗ್ಬಿಡಮಂತ ಇವತ್ತ. ಸೊ ಫಸ್ಟ್ ಪ್ಲೇಯರ್ ನೋಡ್ರಿ, ನಿಮ್ಗೆ ಗೊತ್ತಿರೋ ಹಂಗ ವಿರಾಟ್ ಕೊಹ್ಲಿ ಅಣ್ಣ. ಸೊ ವಿರಾಟ್ ಕೊಹ್ಲಿ ಅಣ್ಣನ ಕೂಡ ವಿರಾಟ್ ಕೊಹ್ಲಿ ಅಣ್ಣನ ಜೊತೆಗೆ ಯಾರು ಬರ್ತಾರ್ರಿ ಅದು ಭೀ ನೀವು ಗೆಸ್ ಮಾಡೇ ಇರ್ತೀರಿ, ಸಾಲ್ಟ್ ಅಣ್ಣ. ಸೊ ವಿರಾಟ್ ಕೊಹ್ಲಿ ಸಾಲ್ಟ್ ಕಾಂಬಿನೇಷನ್ ಮಸ್ತ್ ಆಗ್ತದ್ರಿ. ಸೊ ವಿರಾಟ್ ಕೊಹ್ಲಿ ಅವ್ರು ಸ್ಟಾರ್ಟ್ ಮಾಡಕ್ಕೆ ಸ್ಲೋ ಮಾಡಿದ್ರು ಅಂದ್ರೂ ಭೀ ಈ ಕಡೆ ಸಾಲ್ಟ್ ಅಣ್ಣದವ್ರು ಹೊಡಿತಿರ್ತಾರ್ರಿ. ಸೊ ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ಟ್ ಕರೆಕ್ಟ್ ಕಾಂಬಿನೇಷನ್ ರೀ. ಸೊ ಅದಾಗದು ಥರ್ಡ್ ಬರ್ತಾರ್ರಿ ರಜತ್ ಪಟಿದಾರ್. ನಾ ರಜತ್ ದಲಾಲ ಅನ್ಕೊಂಡೇನ್ರಿ. ಥರ್ಡ್ ಬರ್ತಾನ್ರಿ ರಜತ್ ಪಟಿದಾರ್. ಆಮೇಲೆ ಫೋರ್ತ್ ಲಿವಿಂಗ್ ಸ್ಟೋನ್ ಅಣ್ಣ ನೀವು 2-3 ದಿನ ಮೊದಲ ನೋಡಿರ್ಬೋದ್ರಿ, ಹೆಂಗ್ ರುಬ್ಬಾಡಿದ್ರಿ ಬಂದು ಫಿಫ್ತ್ ಪೊಸಿಷನಿಗೆ ಏನು ಬಂದು ರುಬ್ಬಾಡ್ಯಾರಿ. ಸೊ ಅವ್ರು ಭೀ ಫಾರ್ಮ್ದಾಗಾರ. ಸೊ ಫೋರ್ತ್ ಲಿವಿಂಗ್ ಸ್ಟೋನ್. ಆಮೇಲೆ ಫಿಫ್ತ್ ಬಂದು ಜಿತೇಶ್ ಶರ್ಮಾ ಅವ್ರು ಭೀ ಚಲೋ ಆಡ್ತಾರೆ. ಸೊ ಅವರು ಸೂಟ್ ಆಗ್ತಾರ್ರಿ ಇಲ್ಲಿ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹೆಂಗಂತ ನಿಮ್ದು ಪೂರಾ ಟೀಮ್ ಕಮೆಂಟ್ದಾಗ ಹೇಳ್ಬಿಡ್ರಿ. ಜಿತೇಶ್ ಶರ್ಮಾ ಆಗೋದು ನೋಡ್ರಿ ಟೀಮ್ ಡೇವಿಡ್. ಇವ್ರಿಗೆ ಲಾಸ್ಟಿಗೆ ಎದಕ್ಕೆ ಇಡ್ತೀನಿ ಅಂದ್ರೆ ಬರೇ ಅವ್ರು ಏನಿಲ್ಲ, ಬರಬೇಕು ಬ್ಯಾಟ್ ಎತ್ತಬೇಕು. ಬರೇ ಇಲ್ಲಿ ಯಾರೇ ಪ್ಲೇಯರ್ಸ್ ಬಂದ್ರು ಬಿ ರೀ ಹೊಡ್ಯಕ್ ನೋಡ್ಬೇಕ್ರಿ, ಮೆಲ್ಲಕ್ಕೆ ಆಡೋದು ನೋಡೇ ಬಿಡದ್ರಿ. ಯಾಕಂದ್ರೆ ಇರೋದು 20 ಓವರ್ ಒಡ್ಡಾಡ್ ರುಬ್ಬಾಡ್ಬಿಡ್ಬೇಕ್ರಿ, SRH ರುಬ್ಬಾಡಿದಂಗೆ. ಸೊ ಆಮೇಲೆ ಟೀಮ್ ಡೇವಿಡ್. ಆಮೇಲೆ ಇವು ಫಸ್ಟ್ ನಿಮ್ಗೆ ಎಲ್ಲ ಫ್ಲಾಪ್ ಆದವಪ್ಪ. ಒಂದು ನಮ್ಮ RCB ಗೊತ್ತಲ್ರಿ ನಿಮಗೆ ಹೆಂಗೆ ದನ್ ವಿಕೆಟ್ ಬೀಳ್ಕೊಂತ ಹೋಗ್ತಾವ. ಸೊ ಹಂಗೆ ಏನಾರು ಬಿತ್ತಂದ್ರೆ ಅಂದ್ರೆ ಭೀ ನಮ್ಮಲ್ಲಿ ಬ್ಯಾಕಪ್ ಇರ್ತಾರೆ. ಯಾರು ಕೃನಾಲ್ ಪಾಂಡೆ ಬ್ಯಾಟಿಂಗ್ ಆಡ್ತಾರೆ, ಚಲೋನೇ ಆಡ್ತಾರೆ, ನಿಮ್ಗೆ ಗೊತ್ತಿರೋದಂಗ. ಸೊ ಅವ್ರು ಬಂದು ಸಂಭಾಳಿಸ್ಕೋಬೋದು. ಅವ್ರ ಕೈಲೇ ಭೀ ಆಗಲಿಲ್ಲ ಅಂದ್ರೆ ಸ್ವಪ್ನಿಲ್ ಸಿಂಗ್ ರೀ. ನೆಕ್ಸ್ಟ್ ಸ್ವಪ್ನಿಲ್ ಸಿಂಗ್ ಯಾರು ಅಬ್ಸರ್ವ್ ಮಾಡಿರಿ, ಬಟ್ ಸ್ವಪ್ನಿಲ್ ಸಿಂಗ್ ಭಾರಿ ಡೇಂಜರ್ ಆಡ್ತಾರೆ ರೀ ಬ್ಯಾಟಿಂಗ್. ನೀವು ನೋಡಿರಿ, ನಾ ನೋಡಿನಿ ಹೋದ IPL ದಾಗ ಲಾಸ್ಟ್ ಅಷ್ಟಿಗೆ ಬಂದ್ರು ಭೀ ಆರಾಮ್ 2 6 3 6 ಹೊಡೆದಾರ್ರಿ ಅವ್ರು. ಸೊ ಲಾಸ್ಟಿಗೆ ಅವ್ರು ಹೊಡೆ ಅಬಿಲಿಟಿ ಇಡ್ತಾರೆ. ಸೊ ಸ್ವಪ್ನಿಲ್ ಸಿಂಗ್ ಆಗೋದು ಬಾಲಿಂಗ್ ಆಲ್ರೌಂಡರ್ಸ್ ಆಗೋದು. ನೆಕ್ಸ್ಟ್ ರೀ ಭುವನೇಶ್ವರ್ ಕುಮಾರ್ ಅಂತ ಎಲ್ಲರೂ ಗೆಸ್ ಮಾಡೇ ಇರ್ತೀರೋ, ಅವ್ರು ಇರಬೇಕು. ಭುವನೇಶ್ವರ್ ಕುಮಾರ್ ಆಗೋದು ಯಶ್ ದಯಾಲ್. ಹೌದು, ನೀವು ಯಶ್ ದಯಾಲ್ ಯಾಕೆ ಬೈ ಬೇರೆಯವ್ರಿಗೆ ಇಡ್ಬೋದು ಬೇರೆಯವ್ರಿಗೆ ಇಡ್ಬೋದು ಇಲ್ಲ ಅನ್ನಲ್ಲ. ಬಟ್ ಅವ್ರಿಗೆ ರಿಟರ್ನ್ ಮಾಡ್ಯಾರ ಅಂದ್ರಲ್ಲ, ಅದ್ರ ಸರಾಗ ರಿಟರ್ನ್ ಮಾಡಿ ಸರಾಗಾರ ಯಶ್ ದಯಾಲಿಗೆ ಪ್ಲೇಯಿಂಗ್ 11ದಾಗ ಇಡ್ತಾರೆ ಅವರು. ಯಶ್ ದಯಾಲ್ ಆಗೋದು ಜಾಶ್ ಹ್ಯಾಸಲ್ವುಡ್. ಸೊ ಇದು ನಂದು ಎಕ್ಸ್ಪೆಕ್ಟೆಡ್ ಪ್ಲೇಯಿಂಗ್ 11 ರೀ. ಅವ್ರು ಭೀ ಅದೇ ಇಡ್ಬೋದು. ಸೊ ಇದು ನನ್ನ ಅನಿಸಿಕೆ ರೀ. ಅವರೇ ಮತ್ತೆ ಬೇರೆದು ಇಟ್ಟರೆ ನನಗೆ ಗೊತ್ತಿಲ್ಲ. ಒಂದೊಂದು ಸ್ಪಾಟ್ ಚೇಂಜ್ ಆಗ್ಬೋದು ರೀ. ಸ್ವಪ್ನಿಲ್ ಸಿಂಗಿನ ಸ್ಪಾಟ್ ಚೇಂಜ್ ಆಗ್ಬೋದು ರೀ. ಆಮೇಲೆ ಆಯ್ತು ರೀ, ಅವ್ನು ಒಬ್ಬಂದೇ ರೀ. ಇಲ್ಲಂದ್ರೆ ಯಶ್ ದಯಾಲಿಂದ ಒಂದು ಚೇಂಜ್ ಆಗ್ಬೋದು ರೀ. ಮನೋಜ್ ಪಾಂಡೆ ರೀ, ಯಾಕೆ ಅವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಿಡ್ಬೋದು ಅನಿಸ್ತದ್ರಿ ನನಗೆ. ಮತ್ತು ಕರ್ನಾಟಕದವ್ರು ಪಡಿಕಲ್ಗೆ ಯಾಕೆ ಇಟ್ಕೊಂಡಿರಿ ನೋಡ್ರಿ. ಇಷ್ಟು ಡೇಂಜರ್ ಆದಾಗ ದೇವದತ್ ಪಡಿಕಲ್ದವ್ರು ಅಷ್ಟು ಬೇಕಾಗಲ್ಲ. ಆಡ್ತಾರೆ, ಅವ್ರು ಮಸ್ತ್ ಆಡ್ತಾರೆ. ಬಟ್ ಈ ಪ್ಲೇಯಿಂಗ್ 11ದಾಗ ಅವ್ರದ್ದು ಸೂಟ್ ಆಗಂಗಿಲ್ಲ ರೀ. ಯಾರ ಪ್ಲೇಯರ್ಗಳು ಚಲೋ ಆಡಲಿಲ್ಲ ಅಂದ್ರೆ ರಿಪ್ಲೇಸ್ ಮಾಡ್ಬೋದು ರೀ ಪಡಿಕಲ್ ಅಣ್ಣಾಗ. ಸೊ ಓಕೆ ಗಾಯ್ಸ್, ಇದು ನನ್ನ ಪ್ರಕಾರ ಪ್ಲೇಯಿಂಗ್ 11. ಸೊ ನಿಮಗೆ ಹೆಂಗಂತ ಕಮೆಂಟ್ ಮಾಡಿಬಿಡ್ರಿ. ಮತ್ತೆ ಸಿಗಮ್ರಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನ ಟಾಟಾ, ಬಾಯ್.